ಈಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ರಾಜ್ಯೋತ್ಸವದ ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು. ಬನ್ನಿ ಕೇಳಿ, ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಕನ್ನಡ ರಾಜ್ಯೋತ್ಸವ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳನ್ನು ನೀವೆಲ್ಲರೂ ಕೂಡ ಆಲಿಸ್ತಾ ಇದ್ದೀರಿ. ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ. ಮದುವೆ ಅನ್ನುವಂಥದ್ದು ಕೇವಲ ಮಹತ್ತರ ಘಟ್ಟವಲ್ಲ. ಮದುವೆಯಾದ ನಂತರದ ಬದುಕು ಬಹಳ ಮುಖ್ಯವೆನಿಸುತ್ತದೆ. ಸ್ವಾತಂತ್ರ್ಯ ಗಳಿಸಿಕೊಂಡ ತಕ್ಷಣ ಸ್ವಾತಂತ್ರ್ಯ ಸಿಗುವುದಿಲ್ಲ. ಆಯ್ದುಕೊಳ್ಳುವ ದಾರಿ ಮುಖ್ಯ. ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಪ್ರಿಯ ಸ್ನೇಹಿತರೆ, ನಾವೆಲ್ಲರೂ ಕೂಡ ಬಾಲ್ಯ, ಯೌವನ, ಮುಪ್ಪು ಅಂತಕ್ಕಂಥದ್ದು 3 ಪ್ರಮುಖವಾದಂತಹ ಭಾಗಗಳು ನಮ್ಮ ಜೀವನದಲ್ಲಿ ಬರ್ತವೆ. ಮೊದಲನೇದು ಬಾಲ್ಯ. ಬಾಲ್ಯದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಆಟ, ಓಟ, ಹಾಗೆ ಶಿಕ್ಷಣ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗ್ತವೆ. ಜೀವನದಲ್ಲಿ ಶಿಕ್ಷಣ, ಉದ್ಯೋಗ ಇವೆಲ್ಲ ಲಭಿಸಿದ ಮೇಲೆ ಬರ್ತಕ್ಕಂಥದ್ದೇ ಮದುವೆ. ಈ ಮದುವೆ ಅಂತಕ್ಕಂಥದ್ದನ್ನು ಹೇಗೆ ಆಗಬೇಕು, ಯಾರನ್ನು ಆಗಬೇಕು ಅಂತಕ್ಕಂಥದ್ದು ಹಿರಿಯರು ಕೂಡಿ ಅಥವಾ ತಮ್ಮ ಇಚ್ಛೆಯ ಆಯ್ಕೆಯ ಸತಿಯನ್ನು ಅಥವಾ ಪತಿಯನ್ನು ಆ ಒಬ್ಬ ಮದುವೆ ಆಗುವವರು ಒಂದು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶವನ್ನು ನಾವೆಲ್ಲ ಗಮನಿಸ್ತೇವೆ. ಈ ಮದುವೆ ಅಂತಕ್ಕಂಥದ್ದು ಮಹತ್ತರ ಘಟ್ಟ ಅಂತಕ್ಕಂಥ ಅಭಿಪ್ರಾಯಗಳು ಕೆಲವು ಕಡೆ ಕೇಳಿಬರುತ್ತೆ. ಆದರೆ ಅದು ಸುಳ್ಳು. ಮದುವೆ ಆದ ತಕ್ಷಣ ನಮ್ಮ ಜವಾಬ್ದಾರಿ ಮುಗೀತು, ಅಥವಾ ಹೆಣ್ಣನ್ನು ಮದುವೆ ಮಾಡಿಕೊಟ್ಟ ತಕ್ಷಣ ನಮ್ಮ ಜವಾಬ್ದಾರಿ ಮುಗೀತು, ಇನ್ನೆಲ್ಲ ಗಂಡಂದು ಅಂತಕ್ಕಂತಹ ಅಭಿಪ್ರಾಯ ಕೆಲವ್ರದ್ದು ಇವತ್ತಿಗೂ ಕೂಡ ಇದೆ. ಇದು ಹಿಂದಿನ ಕಾಲದಲ್ಲ, ಇವಾಗಲೂ ಕೂಡ ಕೆಲವು ಕಡೆ ಇದೆ. ನಮ್ಮದೇನಪ್ಪ, ಹೆಣ್ಣು ಹುಟ್ಟಿದ್ದಾಳೆ, ಅವಳನ್ನ ಮದುವೆ ಮಾಡಿಕೊಡಬೇಕು, ಕೊಡ್ತೀವಿ ಅಷ್ಟೇ ಅಂತಕ್ಕಂಥ ಅಭಿಪ್ರಾಯ. ಈ ಅಭಿಪ್ರಾಯ ಹೋಗಬೇಕು. ಯಾರೇ ಆದರೂ ಕೂಡ ಒಂದು ಹೆಣ್ಣನ್ನು ಗೌರವಿಸುತ್ತಕ್ಕಂಥದ್ದು, ಅಥವಾ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಆಕೆಯನ್ನು ಹೀನವಾಗಿ ಕಾಣ್ತಕ್ಕಂತಹ ಒಂದು ಪರಿಸ್ಥಿತಿ ಇವತ್ತಿಗೂ ಕೂಡ ಇದೆ. ಹಾಗೆ ಬಾಲ್ಯ ವಿವಾಹ ಅಂತಕ್ಕಂಥದ್ದು ಇದು ಹೋಗಬೇಕಾಗಿದೆ. ಮದುವೆ ಆದಮೇಲೆ ಹೆಣ್ಣು ಹೇಗಿರಬೇಕು, ಗಂಡನ ಮನೆಯಲ್ಲಿ ಹೇಗಿರಬೇಕು, ಅಥವಾ ಪತಿಯಾದವನು ಹೇಗಿರಬೇಕು, ಹೇಗೆ ನಡೆಸ್ಕೊಳ್ಬೇಕು ಅಂತಕ್ಕಂತಹ ಸಾಮಾನ್ಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ಬದುಕು ಅಂತಕ್ಕಂಥದ್ದು ಸುಂದರವಿರ್ತದೆ. ಇನ್ನು ಸ್ವಾತಂತ್ರ್ಯ, ಮದುವೆ ಆದ ತಕ್ಷಣ ನಮಗೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ. ಕಷ್ಟ, ನೋವು, ನಲಿವು ಇವೆಲ್ಲವೂ ಕೂಡ ಇರ್ತವೆ. ಬದುಕಿನ ಬಂಡಿ ಯಾವಾಗ ಕೊನೆ ಆಗುತ್ತೋ ಅಲ್ಲಿಗೆ ನಮ್ಮ ಸ್ವಾತಂತ್ರ್ಯ ಕೊನೆ ಆಗ್ತದೆ. ಸ್ನೇಹಿತರೆ, ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕೇವಲ ಮದುವೆ ಇವುಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ಬದುಕು ಹೇಗೆ ರಚನೆ ಆಗ್ತದೆ, ಹಾಗೆ ನಮ್ಮ ಬದುಕಿನಲ್ಲಿ ಯಾವ ಯಾವ ಸನ್ನಿವೇಶಗಳು ಬರ್ತದೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಈ ಒಂದು
ಅಭಿಪ್ರಾಯವನ್ನು KP ಪೂರ್ಣಚಂದ್ರ ತೇಜಸ್ವಿಯವರು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಮದುವೆ ಕೇವಲ ಆಕರ್ಷಣೆಯಲ್ಲ ಅಥವಾ ಹುಡುಗಾಟ ಅಲ್ಲ. ಆಯ್ಕೆ ಮಾಡಿಕೊಳ್ಳುವಾಗ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ಹೆಣ್ಣಾಗಲಿ ಗಂಡಾಗಲಿ ಇಬ್ಬರ ಬದುಕಿಗೂ ಮದುವೆ ಒಂದು ಸುಖವಾದಂತಹ ಬಾಂಧವ್ಯವನ್ನು ಕರುಣಿಸಲಿ ಅಂತಕ್ಕಂತಹ ಅಭಿಪ್ರಾಯ ಮಾಹಿತಿ ಖಜಾನೆದು. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.